ಹಲೋ ಗೈಸ್, ವೆಲ್ಕಮ್ ಟು ಸ್ಕೈಲಾಫ್ಟ್ ಗೇಮ್ಸ್. ಇವತ್ತು ನಂಗೆ ಫಸ್ಟ್ ವ್ಲಾಗ್ ನೋಡೋಣ ಯಾಕೆ ಬರುತ್ತೋ ಅಂತ. ಇದೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಇದು ನನ್ನ ಲಾಫ್ಟು. ಇಂಕೊಂಡು ಪಾರಗಂಡು, ಇದು ಬಂದು ಸಬ್ಜಾ ಅಲ್ಲ ಧುಮ, ಇದು ಬಂದು ತಿರವಲ್ ಪೇರು, ನೋಡಿ ಆಗಿದೆ ಅಂತ ಕಾಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ನನ್ನ ಫೇವ್ರೇಟು ಫ್ಯಾನ್ಸಿ ಪೇರು. ಇದು ಬಂದ್ಬಿಟ್ಟು ಮಾಲ್ಟಾ ಗಂಡು ಮತ್ತೆ ಮಕ್ಕಿ ನೋಡಿ ಗೈಸ್, ನಾನು ಏನು ಫೀಡ್ ಮಾಡ್ತೀನಿ ಅಂದರೆ ಸಜ್ಜೆ ದೊಡ್ಡ ಮೇವು ಅಂತಾರೆ. ಮತ್ತೆ ನೆಕ್ಸ್ಟು ಸೀರೀಸ್ ಮಾಡೋಣ ಅಂತಿದ್ದೀನಿ. ಅದು ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ, ಯಾವ ಥರ ಫಿನಾನ್ಸ್ಗೆ ಟ್ರೈನಿಂಗ್ ಮಾಡಬೇಕು ಅನ್ನೋ ಸೀರೀಸ್ ಮಾಡ್ತೀನಿ. ಯಾರ್ಯಾರು ಬಿಗಿನರ್ಸ್ ಇರ್ತಾರೋ ಅವ್ರಿಗೆ ಅಲ್ಲಿ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾವ ಥರ ಐ ಫ್ಲೈಯರ್ಸ್ನ ಯಾವ ಥರ ಟ್ರೈನಿಂಗ್ ಮಾಡಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಗೈಸ್, ಇದು ಬಂದ್ಬಿಟ್ಟು ನನ್ನ ಪಿಜನ್ಸ್ ಬೋನು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಮೆಸ್ಸು ಮತ್ತು ಇದು ಬಂದ್ಬಿಟ್ಟು ಚಿಕ್ಕದಾಗಿ ಹೂಮರ್ಸ್ಗಂತ ಮಾಡಿರೋ ಬೋನು. ಈಗ ಹೂಮರ್ಸ್ ಇಲ್ಲ, ಅದಕ್ಕೆ ಅದು ಮುಚ್ಚಿಟ್ಟಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ನೀರಿಡೋ ಬೌಲು, ವಾಟರು. ಮತ್ತು ಹಾಗೆ ನಾನು ಸಿಂಪಲಾಗಿ ಕಟ್ಕೊಂಡಿರೋ ಛತ್ರಿ ತೋರಿಸ್ತೀನಿ ಈಗ. ಸೊ ಗೈಸ್, ಇದು ಬಂದ್ಬಿಟ್ಟು ನಾನು ಸಿಂಪಲಾಗಿರೋ ಛತ್ರಿ. ನೋಡಿ ಗೈಸ್, ಮೇಲಿನಿಂದ ಈ ಥರ ಕಾಣಿಸುತ್ತೆ ಛತ್ರಿ. 4 ಫೀಟು 4 ಫೀಟ್ ಅಗಲ ಇರೋದು ಮತ್ತು ಉದ್ದ ಇರೋದು ಛತ್ರಿ. ಅದ್ರ ಮೇಲೆ ಅಕ್ಕಿ ಒಣಗಾಕೋಕ್ಕೆ ಅಂತ, ಕಳ್ಳ ಮಾಡೋಕ್ಕೆ ಅಂತ ಮೆಶ್ಶು, ಜಾಲ್ ಬಾಕ್ಸು. ಮೆಶ್ ಅನ್ನಲ್ಲ, ಅದನ್ನು ಜಾಲ್ ಬಾಕ್ಸ್ ಅಂತಾರೆ. ಅಂಡ್ ಇದು ನಮ್ಮಪ್ಪ ಹಾಕಿಟ್ಟಿರೋದು ಬಲ್ಪು. ಏನಕ್ಕಂದ್ರೆ ಇದೆಯಾ ಇದು ತೋಪಿದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಮೊನ್ನೆ ಚಿರತೆ ಬಂದಿತ್ತು. ಅದಕ್ಕಂತ ಭಯ ಹಿಡ್ಸೋದಕ್ಕಂತ ಲೈಟ್ ಹಾಕಿದ್ದಾರೆ. ಇದೆ ಸಿಂಪಲಾಗಿ ಇಟ್ಟಿರೋದು ಛತ್ರಿ. ಮೊದಲು ನಾನು ಬಂದು ಇಲ್ಲಿ ಇಟ್ಟಿದ್ದೆ, ಆ ಪ್ಲೇಸಲ್ಲಿ ಇಟ್ಟಿದ್ದೆ. ಅಲ್ಲಿ ಡ್ರಮ್ಸ್ ಇಟ್ಟಿದ್ದಾರೆ ಅಂತ ಹೇಗಿಲ್ಲಿ ಚೇಂಜ್ ಮಾಡಿದ್ದೀನಿ. ಮತ್ತು ಛತ್ರಿ ಇದ್ರ ಮೇಲೆ ಇಟ್ಟಿದ್ದೆ, ಯಾಕಂದರೆ ಹೈಟ್ ಇತ್ತು ಇದ್ರ ಮೇಲೆ.
ಈಗ ಯಾಕೆ ಅಂದರೆ ಇಲ್ಲಿ ಪಕ್ಕದಲ್ಲೇ ಸೋಲಾರ್ ಇರೋ ಕಾರಣದಿಂದ ಅಲ್ಲಿ ತೆಗ್ದಿದ್ದೀನಿ. ಅಂಡ್ ಒಂದೊಂದು ಪಿಜನ್ಸ್ನ ತೋರಿಸ್ತೀನಿ ಕ್ಲೀನಾಗಿ. ಆವಾಗಲೇ ವೀಡಿಯೋದಲ್ಲಿ ಕ್ಲೀನಾಗಿ ಬಂದಿಲ್ಲ. ಅದನ್ನು ಕ್ಲೀನಾಗಿ ಕ್ಲಾರಿಟಿಯಿಂದ ಐಸ್ ಲೈನು, ಬ್ರೆಡ್ ಲೈನ್ ಎಲ್ಲ ತೋರಿಸ್ತೀನಿ ಯಾವ ಥರ ಇದ್ದಾವೆ ಅಂತ. ಅದು ಫೀಡಿಂಗ್ ಮುಗಿಲಿ, ಅದನ್ನು ತಿನ್ನುವಷ್ಟು ಬಿಟ್ಬಿಡಿ. ಸೊ ಗೈಸ್, ಇವಾಗ ಬ್ಲಡ್ ಲೈನು ಐಸ್ ಲೈನ್ ತೋರಿಸ್ಕೊಡ್ತೀನಿ. ಕಾಣಿಸ್ತಿದೆ ಅನ್ಕೊಂತೀನಿ, ಝೂಮ್ ಮಾಡಿ ಇರ್ತೀನಿ. ಒಬ್ಬನೇ ಇರೋದ್ರಿಂದ ಒಬ್ಬನೇ ಕ್ಲೀನಾಗಿ ಶೋ ಮಾಡೋಕ್ಕಾಗಲ್ಲ, ಏನು ಅನ್ಕೋಬೇಡಿ. ನೋಡಿ, ಇದು ಬಂದ್ಬಿಟ್ಟು ತಾರಾ ಬ್ಲಡ್ ಲೈನು ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಮತ್ತು ಇದು ವಿಂಗ್ಸ್ ಪ್ಯಾಟ್ರನ್ನು ಸ್ವಲ್ಪ ಮುರಿದಿಟ್ಕೊಂಡಿದೆ ಕೊನೆಯಲ್ಲೆಲ್ಲ. ಬಾಲ ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ಆಟಕ್ಕೆ ಹೋಗ್ತಿರ್ಲಿಲ್ಲ, ಹೈಟ್ ಆಗಿಬಿಡ್ತಿತ್ತು ಅಕ್ಕಿ, ಅದಕ್ಕೆ ಬಾಲ ಕಟ್ ಮಾಡಿದ್ದೀನಿ. ಈಗ ಧೂಮ ತೋರಿಸ್ಕೊಡ್ತೀನಿ, ನೋಡ್ಬಿಡಿ ಇನ್ನೊಂದ್ಕಿತ ನೋಡಿ. ಬ್ಲಡ್ ಲೈನು ಇದು ಪ್ಯೂರ್ ತಾರಾದಲ್ಲಿ ವೈಟ್ ಐಸು, ರೇರ್ ಸಿಗೋದು ಇದು. ಅಂಡ್ ಇದು ಬಂದ್ಬಿಟ್ಟು ತಾರಾದ ಪೇರ್ ಮಾಡಿರೋ ನಾನು ಸ್ವಂತ, ಅದ್ರ ಐ ಲೈನ್ ನೋಡಿ ಹಾಕಿರೋದು. ಇದು ಬಂದು ಧೂಮ, ಇದು ಜಾಸ್ತಿ ಅಣ್ಣಾರಿ ಕಣ್ಣಿದೆ, ಅಣ್ಣಾರಿ ಕಣ್ಣು. ಮತ್ತು ಇದು ಪ್ಯೂರ್ ಧೂಮ ಅಲ್ಲ, ಧೂಮ ತಿರಾವಲ್ ಕ್ರಾಸು. ನೋಡಿ, ಇಲ್ಲಿ ಕುಚ್ಚಲ್ಲಿ ವೈಟ್ ಬಂದಿರುತ್ತೆ ಧೂಮಗೆ, ತಿರಾವಲ್ ಕ್ರಾಸು. ಇದು ಬಂದ್ಬಿಟ್ಟು ವಿಂಗ್ ಪ್ಯಾಟ್ರನ್ನು. ಇದೀಗ 9ನೇ ಕಳಿ. ಇದು ಮತ್ತೆ ಕಳಿ ಮೇಲೇನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಯಾವ ರೀತಿ ಕಳಿ ನೋಡೋದು ಅಂತ. ಮತ್ತು ಇದು ಬಂದ್ಬಿಟ್ಟು ಕತ್ರಿ ಬಾಲ ಅಂತಾರೆ, ಕತ್ರಿ ಬಾಲ. ಇದು 3 ಚಿಲ್ಲರೆ ಆಡ್ತಿದೆ ಈಗ, ಅದಕ್ಕೆ ಬ್ರೀಡಿಂಗ್ ಬಿಟ್ಟಿದ್ದೀನಿ, ನೋಡೋಣ ಅಂತ. ಸೊ ಅಷ್ಟೇ. ಈಗ 9ನೇ ಕಳಿ ಆಗಲೇ ಈಗ ಆರೋದಕ್ಕೆ ಹೋಗಿ ಆವಾಗಲೇ ಒಂದು ಕಳಿ ಮುರಿದುಕೊಂಡು ಬಂದಿದೆ ನೋಡಿ. ಇದು ಮುರಿದೋಗಿದೆ, ಈಗ ತೆಗೆದ್ಬಿಡೋದೆ. ಪೇರು ಇದು ಪೇರು. ಈಗ ತಿರಾವಲ್ ಐಸ್ ಬ್ಲಡ್ ಲೈನ್. ಮತ್ತು ನೋಡೋಣ ನೋಡಿ, ಇದು ಪ್ಯೂರು ವೈಟ್ ಐಸು, ಗೋಲ್ಡನ್ ಶೇಡ್ ಅಕ್ಕಿ. ಮತ್ತು ತಾಮ್ರಾಲು ತಿರಾವಲ್ ಬ್ರೀಡು, ತಾಮ್ರಾಲ್ ತಿರಾವಲ್, ಇದು ವೈಟ್ ತಿರಾವಲು ಬ್ರೀಡು. ಇದಕ್ಕೆ ಕೊನೆಯಲ್ಲಿ ರೆಕ್ಕೆಗಳಿಲ್ಲ, ದಸ ರೆಕ್ಕೆಗಳು. ಮತ್ತು ಇದು ಬಂದ್ಬಿಟ್ಟು ಸಿಂಗಲ್ ಟೈಲು, ಡಬಲ್ ಟೈಲು ಮತ್ತು ಕಳಿ, ಅದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಇದು ವಿಂಗ್ ಪ್ಯಾಟ್ರನ್ನು. ನಾನು ಯಾವ ಥರ ಸೆಲೆಕ್ಟ್ ಮಾಡ್ತೀನಿ, ಬೇರೆಯವರು ಯಾವ ಥರ ಸೆಲೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ, ಅದೇ ಬೇರೆ ಸೀರೀಸ್ ಮಾಡ್ತೀನಲ್ಲ ಆಗ ಹಾಕ್ತೀನಿ. ಇದು ತಿರಾವಲ್ ಬ್ಲಡ್ ಲೈನು ಐಲೈನು ವಿಡಿಯೋದಲ್ಲಿ ಹಾಕ್ತೀನಿ, ಅದ್ರ ಐಸು ಯಾವ ಥರ ಇದೆ ಅಂತ ನೋಡಿ. ಇದು ತಿರಾವಲ್, ಇದ್ರ ಪೇರ್ದು ಈಗ ತೋರಿಸ್ತೀನಿ. ಸೊ ಅದು ತಿರಾವಲ್ ಪೇರು ಹೆಣ್ಣು, ಅದು ಗಂಡು. ಅಂಡ್ ಆವಾಗಲೇ ತೋರಿಸಿತ್ತು ತಾರ ಗಂಡು ಮತ್ತು ಧೂಮ ಹೆಣ್ಣು. ಇದ್ರದ್ದು ಈ ತಿರಾವಲ್ ಪೇರ್ದು ಬ್ಲಡ್ ಲೈನು, ಫೀಮೇಲ್ದು ಬ್ಲಡ್ ಲೈನು ಗೊತ್ತಿಲ್ಲ ಕರೆಕ್ಟಾಗಿ ಕಾಣಿಸ್ತಿದೆಯೋ ಇಲ್ಲ ಅಂತ.
ಸೊ ಸಜೆಸ್ಟ್ ಮಾಡ್ಕೊಳ್ಳಿ, ಒಬ್ಬನೇ ತೆಗಿತಿರೋದ್ರಿಂದ ವಿಡಿಯೋ ಇದು ಪರ್ಕಟ ಮಾಡಿದ್ದೀವಿ. ಪರ್ಕಟ ಯಾಕೆ ಮಾಡಿದ್ದೀವಿ ಅನ್ನೋದಂದರೆ, ಇದು ಟೈಮಿಂಗ್ಸ್ ಆಡಿ ಹೋಗಿ ಖಾಲಿ ಬೀಳ್ತಿತ್ತು. ಖಾಲಿ ಅಂದರೆ ಸುಸ್ತಾಗಿ ಬೇರೆಯವ್ರ ಮನೆ ಮೇಲೆ ಬೀಳ್ತಿತ್ತು, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಇದು ಹತ್ತತ್ರ 3-4 ಅವರ್ ಬಂದಿದೆ. ಇನ್ನೂ ಆಡ್ತಿತ್ತು, ಆಡೋದನ್ನು ಬಿಡಿಸ್ಬಿಟ್ಟಿದ್ದೀನಿ. ಈಗ ಪೇರಿಂಗ್ ಹಾಕಿದ್ದೀನಿ. ಸೊ ಜಾಸ್ತಿ ಶಾರ್ಟ್ ಹಾಕಿ ತಿರಾವಲ್ ಬಂದು ಲಾಂಗು, ಜಾಸ್ತಿ ಮೋಟ ಗಿಣಿ ಮೂತಿ ಚಿಕ್ಕದಾಗಿ, ಮತ್ತು ಫ್ಯಾನ್ಸಿ ಬ್ರೆಡ್ ಐಲೈನು ಅದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅದು ಚೆನ್ನಾಗಿ ಇಷ್ಟ ಆಗುತ್ತೆ ನಿಮಗೆ. ಇದೇ ತಿರಾವಲ್ ಪೇರು, ಡಬಲ್ ಐಸ್ ಇರೋದು. ಡಬಲ್ ಐಸು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಡಬಲ್ ಐಸು ಈ ತಿರಾವಲ್ಗೆ ಮಾತ್ರ ಡಬಲ್ ಐಸ್ ಇರೋದು. ಸೊ ಗೈಸ್, ಇದು ಬಂದು ಅದೇ ಫ್ಯಾನ್ಸಿ ಬರ್ಡು ಮಾಲ್ಟಾ, ಪ್ಯೂರ್ ಪಿಳಂಗ ಕಣ್ಣಿದೆ. ಆದರೆ ಆಡೋಕ್ಕೆ ಎಲ್ಲ ಆಡೋಕೆಗೆ ಪಿಳಂಗಾಗಿ ಈ ಥರ ಬರಬೇಕು. ಪ್ಯೂರ್ ಐಸು, ಪ್ಯೂರ್ ಎಲ್ಲೋ, ಒಂಚೂರು ಬ್ಲ್ಯಾಕ್ ಅನ್ನೋದೇ ಇಲ್ಲ. ಇದಕ್ಕೇನು ವಿಂಗ್ಸ್ ಪ್ಯಾಟ್ರನ್ ಏನು ಇಲ್ಲ. ಯಾವ ಥರ ಮಾಲ್ಟಾ ಇರಬೇಕು ಅಂದರೆ ಈ ಥರ ಲೆಗ್ಸಲ್ಲಿ ಈ ಥರ ಬೂಟ್ ಬಂದಿರಬೇಕು. ಇದನ್ನು ಮಾಲ್ಟಾ ಅಂತಾರೆ. ನಿಲ್ಲೋ ಸ್ಟೈಲ್ ನೋಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ, ವೀಡಿಯೋ ಇಲ್ಲ ಶಾರ್ಟ್ಸು ಇದ್ರ ಬಗ್ಗೆ. ನನ್ನ ಫೇವ್ರೇಟ್ ಓಲ್ಡ್ ಬರ್ಡು ಇದು. ಇದರಲ್ಲಿ ಒಂದೇ ಒಂದು ಮರಿ ಮಾಡಿಸಿದ್ದೀನಿ ಲಾಸ್ಟ್ ಟೈಮು. ಅದು ನಮ್ಮ ಫ್ರೆಂಡ್ಗೆ ಕಳಿಸಿದೆ ಫ್ರೀಯಾಗಿ. ಇದು ನೋಡಿ, ಅದು ಮಾಲ್ಟಾಗೆ ಹೆಣ್ಣು ಮಕ್ಕಿ ಹೆಣ್ಣು. ಇದಕ್ಕೆ ಜುಟ್ಟು ಬರುತ್ತೆ. ಇದು ವಿಂಗ್ ಪ್ಯಾಟ್ರನ್ ನೋಡಿ. ಇದು ಆಡುತ್ತೆ ಅಂದರೆ 3-4 ರೌಂಡ್ ಹಾಕುತ್ತೆ ಅಷ್ಟೇ. ಫ್ಯಾನ್ಸಿ ಅಲ್ವಾ ಅದಕ್ಕೆ. ಆ್ಯಂಡ್ ಇದು ಬ್ರೀಡಿಂಗ್ಗೆ ಬಿಟ್ಟಿದ್ದೀನಿ, ನೋಡೋಣ ಎಷ್ಟು ದಿನದಲ್ಲಿ ಮೊಟ್ಟೆ ಇಡುತ್ತೋ. ಇದು ಎಲ್ಲ 1 ವೀಕಲ್ಲೆಲ್ಲ ಮೊಟ್ಟೆ ಇಡುತ್ತೆ. ಈ ಸತಿ ಯಾಕೋ ಟೈಮ್ ಜಾಸ್ತಿ ತಗೊಳ್ತಿದೆ, ಯಾಕಂದರೆ ಮಳೆ ಬೀಳ್ತಿದೆಯಲ್ಲ ಅದಕ್ಕೆ. ನೋಡೋಣ ಗೈಸ್. ಒಳ್ಳೆ ಪೇರು ಇದು, ಫ್ಯಾನ್ಸಿ. ವಿಡಿಯೋದಲ್ಲಿ ಯಾಕೆ ಬ್ಲರ್ ಬರ್ತಿದೆ ಅಂದರೆ ನನ್ನ ಫೋನಲ್ಲಿ ಜಾಸ್ತಿ ಫೋಕಸ್ ಇದೆ, ಅದರಿಂದ ಬ್ಲರ್ ಬರ್ತಿದೆ. ಈಗ ನೋಡಿ ಕ್ಲಾರಿಟಿಯಿಂದ ಬರ್ತಿದೆ. ಸೊ ಅಷ್ಟೇ ವಿಡಿಯೋ. ನೆಕ್ಸ್ಟ್ ಪಾರ್ಟಲ್ಲಿ ಯಾವ ಥರ ಟ್ರೈನ್ ಮಾಡೋದು, ಯಾವ ಥರ ಇದು ತೋರಿಸೋಣ. ಈಗ ಯಾಕಂದರೆ ಹನಿ ಬೀಳ್ತೈತೆ, ಮಾರ್ನಿಂಗ್ ಬಂದು ಮಾಡ್ತಿರೋದು ವಿಡಿಯೋ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮಳೆ ಬರ್ತಿರೋದ್ರಿಂದ ನೋಡ್ತಿರ್ಬೋದು, ಮಳೆ ಬರ್ತಿರೋದು. ವಿಡಿಯೋ ಕ್ವಾಲಿಟಿ ಆಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಸ್ಟಾರ್ಪಲ್ ಮುಚ್ಚಿ ಆಯಿತು. ಇದೆ ಜಾಲ್ ಬಾಕ್ಸು, ನೋಡ್ತಿರ್ಬೋದು ವ್ಯೂ. ಮಳೆ ಬೀಳ್ತಿರೋದ್ರಿಂದ ಅಷ್ಟೇ ವಿಡಿಯೋ.